ತಪ್ಪು ಅಂತ ನಾನು ಹೇಳುವುದಲ್ಲ. ನೀನು ಹೇಳಲ್ವಾ? ನಾನು ಹೆಣ್ಣು ಅಂದ್ರೆ ನನ್ನನ್ನು ಬಯಸುವುದು ತಪ್ಪು. ಯಾಕೆ? ಪರನಾರಿ ನಾನು. ಪರನಾರಿಯಾದಂತ ಪರನಾರಿ ಅಂತ ಹೇಳಿದ್ರೆ ಪ್ರಾಯ ಆದವರು ಮುದುಕಿಯ ಅದು ಹಳೇ ನಾರಿ ಹಚ್ಚಿಕೊಂಡು ಬಂದದ್ದ ಅಲ್ಲ. ಅದಲ್ವಾ ಪರನಾರಿ ಅಂತ ಹೇಳಿದ್ರೆ ಇನ್ನೊಬ್ಬನ ಹೆಂಡತಿ. ಪರನಾರಿಯಾದಂತ ನನ್ನನ್ನು ನೀನು ಬಯಸಿರಿ ಅಂತ ಆದ್ರೆ, ಮನಸ್ಸು ಮಾಡಿದೆ ಅಂತ ಆದ್ರೆ, ನೀನು ಸತ್ತ ಮೇಲೆ ನಿನಗೆ ಸ್ವರ್ಗ ಪ್ರಾಪ್ತವಾಗುವುದಿಲ್ಲ. ನರಕದಲ್ಲಿ ಸತ್ತ ಮೇಲೆ ಅವಗೊಂದು ಉಂಟೇನು? ಸತ್ತ ಮೇಲೆ ಸ್ವರ್ಗ ಉಂಟು ಯಾರೇ? ನರಕದಲ್ಲಿ ನೀನು ಇರುವ ರೀತಿ ಹೇಗೆ ಹೇಗೆ ಕ್ರಿಮಿಯಾಗಿಯೋ ಕೀಟವಾಗಿಯೋ ನರಕದಲ್ಲಿ ಇರಬೇಕಾಗ್ತದೆ. ಆದ್ರಿಂದ ಹೀಗೆ ಹೇಳಿದ ನಾನು ನರಕದಲ್ಲಿ ಕ್ರಿಮಿಯಾಗಬೇಕಾಗಿತ್ತು. ನಾನು ಹೇಳುವುದನ್ನು ಕೇಳುವ ಇವ ಅವನು ಅದೇ ನಾವಂದ್ರೆ ಸಂದರ್ಭಕ್ಕೆ ಸರಿಯಾಗಿ ನಾವು ಬೇಕಾದ ಹಾಗೆ ಹೋಗುವ ವ್ಯವಹಾರ ಮಾಡುವ. ಅಲ್ಲಿ ಹೋಗುವಾಗ ಕ್ರಿಮಿ ಹಾಗೆ ಹೋಗ್ತೇವೆ, ಮತ್ತೇನು ಸರಿ. ಕೋತಿ ತಾನು ಕೆಟ್ಟದಲ್ಲದೆ ಇಡೀ ವನವನ್ನೇ ಕೆಡಿಸ್ತದಂತೆ. ಹಾಗಾಗಿ ಹೊರಟೋಗು, ನೀನು ಇಲ್ಲಿಂದ ಹೊರಟೋಗು. ಎನ್ನೊಡಿಗೂ ಕರುಣವಿಲ್ಲದೆ ಸಂಪಿಗೆ ಹೂವಿನ ಹಾಗಿರುವ ಹೂವುಳ್ಳವಳು. ಹೌದೇ? ಹೆಣ್ಣು ಅಂತ ಹೇಳಿದ್ರೆ ಕರುಣೆಯ ಪ್ರತಿ, ಹೆಣ್ಣು ಅಂತ ಹೇಳಿದ್ರೆ ಸಹಾನುಭೂತಿಯ ಪ್ರತಿರೂಪ. ಸಮಯ ಧರಿತ್ರಿ, ಸಮಯ ಕ್ಷಮೆಯ ಧರಿತ್ರಿ. ಹೆಣ್ಣು ಎನ್ನುವವಳು ಧರಿತ್ರಿಯ ಹಾಗೆ ಕ್ಷಮಾಗುಣವುಳ್ಳವಳು. ಯಾರೇ ಕಷ್ಟದಲ್ಲಿ, ಯಾರೇ ನಷ್ಟವನ್ನು ಅನುಭವಿಸಿರಿ, ಯಾರೇ ಕಾರ್ಪಣ್ಯದಲ್ಲಿ ಸುಡುತ್ತೀರಿ, ಯಾರೇ ಇಂತಹ ವಿಕಾರಕ್ಕೆ ಒಳಗಾಗಲಿ, ತಾನು ಸಾಧ್ಯವಾದಷ್ಟು ಅದನ್ನು ಉಪಶಮನ ಮಾಡುವುದಕ್ಕೆ ಪ್ರಯತ್ನಿಸುವುದು ಹೆಣ್ಣು. ತನ್ನಿಂದ ಕೈಲಾದದ್ದನ್ನು ಕೆಟ್ಟವರಿಗೆ, ಸೋತವರಿಗೆ, ಇಲ್ಲದೇ ಇದ್ದವರಿಗೆ, ಆಶೆ ಪಡುವವರಿಗೆ ಅನುಕೂಲವಾಗಿ ಕೊಡತಕ್ಕದ್ದು ಹೆಣ್ಣಿಗೆ ಸ್ವಭಾವವು. ಎಷ್ಟು ಸಮಯದಿಂದ ನಿನ್ನನ್ನು ಬೆಂಬಲಿಸುತ್ತಿದೆ. ಮಾನನೆಯನ್ನು ಕೋರ ನನ್ನ ಮೇಲೆ ಎಸೆದಿರುವಂತಹ ಶರ ಒಂದಲ್ಲ, ಎರಡಲ್ಲ, 5 ಬಾಣಗಳು. ಅರವಿಂದ, ಚೂಟ, ಅಶೋಕ, ನವಮಲ್ಲಿಕಗಳೆನ್ನುವಂತಹ 5 ಶರಗಳನ್ನು ನನ್ನಂದಕ್ಕೆ ಎಸೆದು 5 ವಿಕಾರಗಳನ್ನು ನನ್ನ ದೇಹದಲ್ಲಿ ಎಬ್ಬಿಸಿದ್ದಾರೆ. ಕೋಮಲ ಶರೀರಿಯಾದಂತಹ ನಿನ್ನನ್ನು ಬಿಗಿದಪ್ಪಿದಲ್ಲಿಯೇ ನನಗೆ ಸಮಾಧಾನವಾಗಿದೆ. ನಿನ್ನನ್ನು ನಾನು ಸುಖಿಸಿದಲ್ಲಿಗೆ ನನಗೆ ನೆಮ್ಮದಿಯಾಗುವುದು. ಒಂದು ಬಾರಿ ಕರುಣೆಯಿಂದ ಈ ಊರಲ್ಲಿ ನೀನು ಅನ್ನ ತಿಂದಿದೆಯಲ್ಲ, ಈ ಊರಲ್ಲಿ ನಿನಗೆ ಬದುಕುಂಟಲ್ಲ, ಅದಕ್ಕೆ ಈ ಊರಲ್ಲಿ ನಿನ್ನಂತಾದಂತಹ ಜೀವನವನ್ನು ಕಟ್ಟಿಕೊಂಡಿದೆಯಲ್ಲ, ಈ ಊರಲ್ಲಿ ಯಾರು ಬೀಜ ನಿನ್ನ ಒಡತಿಯಾದಂತಹ ಸುಲಕ್ಷಣೆಯ ತಮ್ಮ ಈ ಊರಿಗೆ ಊರೇ ಆಶಿಸುವ, ಪ್ರೇಮಿಸುವ, ಪ್ರಯತ್ನಿಸುವ, ಆರಾಧಿಸುವ ಒಂದು ಜೀವ ಅಂತ ಹೇಳಿದ್ರೆ ಕೀಚಕನ. ನಾನು ಕೇಳಬೇಕು ಅಂತ ಇಲ್ಲ, ನನಗೆ ಮನಸ್ಸಾಗಿದೆ ಅಂತ ಹೇಳಿದರೆ 1000 ಹೆಣ್ಣುಮಕ್ಕಳು ಸರತಿಯ ಸಾಲಲ್ಲಿ ನಿಂತು ನನ್ನನ್ನು ಭೋಗಿಸುವುದಕ್ಕೆ
ಕಲಿಬೇಕು ಅಂತಲ್ಲ ಹೀಗೆ ಮಾಡಿದ್ರೆ ಗೊತ್ತಾಯ್ತು? ಅರ್ಥ ಆಯ್ತಾ ನಿಮ್ಗೆ? ಹೀಗೆ ನಾನು ಹಂಗೆ ನಿನ್ನನ್ನು ನಾನು ಕರೆದು 10 ಗೋಳಾಡಿದೆ ಅಂತಾದ್ರು ನಿನಗೆ ಕರಗುವುದಿಲ್ಲ ಮನಸ್ಸು ಅಂತ ಹೇಳಿದ್ರೆ ನಿನ್ನಂತಹ ಕಲ್ಲದೆ ನಾನಾಗ ಕಾಲಿಡಿಯುವಾಗ ನನಗೆ ಹೌದು ನೀವೀಗಾಗ ಯಾವ್ದನ್ನು ಏನು ಮಾಡಿ ನೀವು ಅದ್ರ ಮತ್ತೊಂದು ರೂಪ ಎಂತದ್ದು ಮತ್ತೊಂದು ನಾನು ಕಾಲ ಹಿಡಿದಿದ್ದೇನೆ ಲಾಭ ಉಂಟು ಎಂತದ್ದು ಕಾಲಿಡಿ ನನ್ನ ಸಹನೆಯ ಕಟ್ಟೆ ಒಟ್ಟು ಹೋಯಿತು ಅಂತಾದರೆ ಮತ್ತೆ ಕಾಮವೇ ಕ್ರೋಧಕ್ಕೆ ಬೀಜವಂತರ ಮಾತೆ ಸರಿ ಇಲ್ಲ ಮತ್ತೆ ನಾವು ಏನೇನು ಕೆಟ್ಟವರಾಗ್ತೇವೆ ಅಂತ ನಿಮಗೆ ಹೇಳುವುದಕ್ಕೆ ಬರಲಿಕ್ಕೆ ನಮ್ಮ ವಿಷಯ ಗೊತ್ತಿಲ್ಲ ನಾವೆಷ್ಟು ಕೆಟ್ಟವರಾಗ್ತೇವೆ ಅಂತ ನಿನಗೆ ನೋಡಿ ಅಭ್ಯಾಸ ಇಲ್ಲ. ಅದಕ್ಕೆ ಏನ್ ಹೇಳುದ್ರಿ ಈಗ ನನ್ನ ತೋಳಚಕ್ಕೆಯಲ್ಲಿ ಬಂಧಿಯಾಗಿ ಸುರತ ಸುಖದಲ್ಲಿ ನಮ್ಮನ್ನು ತೃಪ್ತಿಗೊಳಿಸಿ ಈ ಬಾಳನಾಯಿತು ನಾನು ಮುಚ್ಚ ಬಾಯಿ. ಸಾವಿಗೆ ನೀನೇ ಕಾರಣನಾಗ್ತೀಯ. ನಿನ್ನ ಅಕ್ಕನಲ್ಲಿ ಬಂದು ನಾನು ಆಶ್ರಯವನ್ನು ಪಡೆದೆ. ನಾನೊಬ್ಳು ಅನಾಥೆ ಎನ್ನುವಂತ ಕಾರಣಕ್ಕೆ ಬಂದು ಆಶ್ರಯ ಪಡೆದದ್ದಲ್ಲ. ನಾನು ಅನಾಥೆಯೂ ಅಲ್ಲ, ನಾನು ಅಬಲೆಯೂ ಅಲ್ಲ. ನನಗೆ 5 ಮಂದಿ ಗಂಡಂದಿರಿದ್ದಾರೆ, ಗಂಧರ್ವರು. ಈಗ 5 ಉಂಟಾ? 5 ಉಂಟಾ? ಏನಪ್ಪ ಕೇಳ್ತಾ ಇರು. ಆರಾಧನೆ ಆಗುವುದಿಲ್ಲ. ಇರುವವರು 5 ಮಂದಿ ಗಂಧರ್ವರು, ಸಾಮಾನ್ಯದವರಲ್ಲ ಅವರು. ಅವರಲ್ಲಿ ದಿವ್ಯಾಯುಧ ಇದೆ. ಎಲ್ಲಿಯಾದ್ರೂ ಈ ವಿಚಾರವರಿಗೂ ತಿಳಿಯಬೇಕಾದ್ರೆ ಅವರ ಆಯುಧಕ್ಕೆ ನಿನ್ನ ಕತ್ತನ್ನು ಬೆಸೆಯಬಾರದು. ನನ್ನ ರಮಣರು 5 ಮಂದಿ ಗಂಧರ್ವರು. ಗಂಡಂದಿರಲ್ಲಿ ದಿವ್ಯ ಆಯುಧ ಉಂಟಂತೆ. ಅದು ಗಂಡ ಮಲಗಿದಲ್ಲಿ ಆಗಿದ್ರು ಹೆಂಡತಿ ಹೇಳುದಾದ್ರೆ ನನ್ನ ಗಂಡನಲ್ಲಿ ಆಯುಧ ಉಂಟು, ಅವು ಇಟ್ಕೊಂಡು ಬರ್ಬೇಕಲ್ಲ ಇಲ್ಲಿಗೆ. ಮತ್ತೆ ನಾವು ಇವರು ಇಷ್ಟ ಹೇಳಿದ್ರು ಒಂದು ಗೊಬ್ಬರನ ಮೇಲೆ ನೀರು ಸುರಿದಾಗೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಉಂಟಲ್ಲ. ಗೊಬ್ಬರನ ಮೇಲೆ ಮಳೆ